ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು JEE ಕನ್ನಡ. ಇವತ್ತು ನಾವು ಕೆಮಿಸ್ಟ್ರಿಯ ಒಂದು ಟಾಪಿಕನ್ನು ಕಲಿಯೋಣ. ಅದು ಎಸ್ಪೆಷಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ಇದು, ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಸೊ ಇದು ಒಂದು ಹೆವಿ ವೇಟೇಜ್ ಟಾಪಿಕ್ ಅಂತಲೇ ಹೇಳ್ಬೋದು. ನೀವು ಕೆಮಿಸ್ಟ್ರಿಯನ್ನು ನಾರ್ಮಲಿ 3 ಭಾಗವಾಗಿ ಗ್ರೂಪ್ ಮಾಡ್ಬೋದು. ಒಂದು ಫಿಸಿಕಲ್ ಕೆಮಿಸ್ಟ್ರಿ, ಇನ್ನೊಂದು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆ್ಯಂಡ್ ಫೈನಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಫಿಸಿಕಲ್ ಕೆಮಿಸ್ಟ್ರಿ ಏನಂದರೆ ಅದರಲ್ಲಿ ನಿಮಗೆ ಈ ನ್ಯೂಮರಿಕಲ್ಸ್ ಎಲ್ಲ ಇರುತ್ತೆ, ಅಂದರೆ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಕೆಮಿಕಲ್ ಇಕ್ವಿಲಿಬ್ರಿಯಮ್ ಆಯಿತು, ಇಲೆಕ್ಟ್ರೋ ಕೆಮಿಸ್ಟ್ರಿ ಆಯಿತು, ಕೆಮಿಕಲ್ ಕೈನೆಟಿಕ್ಸು, ಈ ಥರದ್ದೆಲ್ಲ ಟಾಪಿಕ್ಸ್. ಅದರಲ್ಲಿ ಏನಂದರೆ ನಿಮಗೆ ಫಿಸಿಕಲ್ ಅಂದರೆ ಫಿಸಿಕ್ಸಲ್ಲಿ ಯಾವ ಥರ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ ಅದೇ ಥರ ಪ್ರಾಬ್ಲಮ್ಸನ್ನು ಈ ಫಿಸಿಕಲ್ ಕೆಮಿಸ್ಟ್ರಿ ಸೆಕ್ಷನಲ್ಲೂ ನೀವು ನೋಡ್ಬೋದು. ಓಕೆ, ನೆಕ್ಸ್ಟ್ ಬರುತ್ತೆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಇದು ತುಂಬ ಹೆವಿ ವೆಯ್ಟೇಜ್ ಆ್ಯಕ್ಚುಲಿ. ಆರ್ಗ್ಯಾನಿಕ್ ಮತ್ತು ಇನ್ಆರ್ಗ್ಯಾನಿಕ್ ಕಂಪೇರ್ ಮಾಡಿದರೆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಜಾಸ್ತಿ ವೆಯ್ಟೇಜ್ ಅಂತ ಹೇಳ್ಬೋದು. ಎಸ್ಪೆಷಲಿ ನೀವು JEE ಅಂತ ಎಕ್ಸಾಮ್ ಬರೀತೀರ, ಅದು ಅಡ್ವಾನ್ಸ್ ಎಕ್ಸಾಮ್ ಬರೀತೀರ ಅಂದರೆ ಅದರಲ್ಲಿ ಮ್ಯಾಕ್ಸಿಮಮ್ ಬರೋದೇ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಯಾಕೆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂದರೆ ಅದರಲ್ಲಿ ನಿಮಗೆ ಥಿಂಕ್ ಮಾಡೋಕ್ಕೆ ಅಥವಾ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಏನೂ ಇಲ್ಲ, ಆಯಿತಾ. ಎಲ್ಲ ಮೆಮೊರಿ ಬೇಸ್ಡ್ ಕ್ವಶನ್ಸೇ ಇರುತ್ತೆ. 99% ಆಫ್ ದ ಕ್ವಶನ್ಸ್ ಮೆಮೊರಿ ಬೇಸ್ಡ್ ಇರುತ್ತೆ. ಮತ್ತು ಇನ್ನೂ ಒಂದು ಅಡ್ವಾಂಟೇಜ್ ಏನಂದರೆ ನೀವು ಯಾವುದೇ ಎಕ್ಸಾಮ್ ಬರೀರಿ, ಆಯಿತಾ, CET, JEE ಮೈನ್ಸ್ ಇರ್ಬೋದು, ನೀಟ್ ಇರ್ಬೋದು, ಅಥವಾ JEE ಅಡ್ವಾನ್ಸ್ ಇರ್ಬೋದು, ಯಾವುದೇ ಬರೆದ್ರೂ ಈ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಏನಿದೆ ಅದು ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಅದನ್ನೇ ಕೊಡಬೇಕು. ಅದು ಬಿಟ್ಟು ಔಟ್ ಆಫ್ ಟೆಕ್ಸ್ಟ್ ಬುಕ್ ಯಾವುದೇ ಕೊಡೋಂಗಿಲ್ಲ. ಹಾಗಾಗಿ ಇದೊಂದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಮತ್ತು ಅದರಲ್ಲಿ ಬರೋದೆಲ್ಲ ಮೆಮೊರಿ ಬೇಸ್ಡೇ ಆಗಿರುತ್ತೆ. ಓಕೆ, ಆಮೇಲೆ ಬರುತ್ತೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಸೊ ವೆಯ್ಟೇಜ್ ಪ್ರಕಾರ ಮಾತಾಡೋಕ್ಕೆ ಹೋದರೆ ಈಗ CET ಅಂತ ಎಕ್ಸಾಮಲ್ಲಿ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮತ್ತು ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಆಲ್ಮೋಸ್ಟ್ ಈಕ್ವಲ್ ವೆಯ್ಟೇಜ್ ಅಂತ ಹೇಳ್ಬೋದು. ಬಟ್ ಅಡ್ವಾನ್ಸ್ ಎಕ್ಸಾಮಲ್ಲಿ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಜಾಸ್ತಿ ವೆಯ್ಟೇಜ್, ನೆಕ್ಸ್ಟ್ ಬರುತ್ತೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆ್ಯಂಡ್ ಫೈನಲಿ ಬರುತ್ತೆ ನಿಮ್ಮ ಫಿಸಿಕಲ್ ಕೆಮಿಸ್ಟ್ರಿ. ಓಕೆ, ಸೊ ಓವರಾಲ್ ಕೆಮಿಸ್ಟ್ರಿನ ನೀವು ಥಿಂಕ್ ಮಾಡಿದ್ರಿ ಈಗ ಸಾಧಾರಣ ಹೇಗೆ ಹೇಳ್ಬೋದು ಅಂದರೆ 50% ಅಲ್ಲ, ಒಂದು 60% ನಿಮಗೆ ಮೆಮೊರಿ ಬೇಸ್ಡ್ ಕ್ವಶನ್ಸೇ ಬರುತ್ತೆ. ಇನ್ನು ಉಳಿದಿರೋ 40% ನಿಮಗೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಬರುತ್ತೆ. ಹಾಗಾಗಿ ನೋಡಿ, ಈ ಮೆಡಿಕಲ್ ಫೀಲ್ಡಿಗೆ ಹೋಗೋರು ಅಂದರೆ ಎಸ್ಪೆಷಲಿ ನೀಟ್ ಬರೆಯೋರು ಅವರಿಗೆ 3 ಸಬ್ಜೆಕ್ಟ್ ಇರುವಂಥದ್ದು, ಒಂದು ಫಿಸಿಕ್ಸು, ಕೆಮಿಸ್ಟ್ರಿ ಮತ್ತು ಬಯಾಲಜಿ. 3 ಸಬ್ಜೆಕ್ಟ್ ಅವ್ರು ಕಾನ್ಸಂಟ್ರೇಟ್ ಮಾಡಿದರೆ ಸಾಕು. ಮ್ಯಾಥ್ಸ್ ಇರಲ್ಲ ನೀಟ್ ಎಕ್ಸಾಮಲ್ಲಿ. ಸೊ ಇಂಥವ್ರು ಏನಂದರೆ ಈ ನೀಟ್ ಎಕ್ಸಾಮ್ ಬರೆಯೋರು ಸ್ವಲ್ಪ ಮೆಮೊರಿ ಬೇಸ್ಡ್, ಅಂದರೆ ಜಾಸ್ತಿ ನಿಮ್ಮ ಮೆಮೊರಿ ಪವರ್ ಇಟ್ಕೊಂಡು ಇರಬೇಕು, ಆಯಿತಾ. ಈಗ ಬಯಾಲಜಿ ಆಲ್ಮೋಸ್ಟ್ 95% ಏನೆಲ್ಲ ಕ್ವಶನ್ಸ್ ಬರುತ್ತೆ ಅದು ಮೆಮೊರಿ ಬೇಸ್ಡೇ ಬರುತ್ತೆ. ಕೆಮಿಸ್ಟ್ರಿಯಲ್ಲಿ 50%ಗಿಂತ ಜಾಸ್ತಿ ಮೆಮೊರಿ ಬೇಸ್ಡ್ ಬರುತ್ತೆ. ಸೊ ನಿಮಗೆ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ ಫಿಸಿಕ್ಸ್ ಮತ್ತು ಈ ಫಿಸಿಕಲ್ ಕೆಮಿಸ್ಟ್ರಿ ಮಾತ್ರ ಸಾಕಾಗುತ್ತೆ. ವೆರಾಸ್ ಇಫ್ ಯು ಆರ್ ಗೋಯಿಂಗ್ ಫಾರ್ ಇಂಜಿನಿಯರಿಂಗ್, JEE ಅಂತ ಎಕ್ಸಾಮ್ ಬರೀತೀರಂದರೆ ಅದರಲ್ಲಿ ಮ್ಯಾಥ್ಸ್. ಸೊ ಮ್ಯಾಥ್ಸ್ ಜೊತೆಗೆ ಫಿಸಿಕ್ಸಲ್ಲಿ ಆಲ್ಮೋಸ್ಟ್ ನಿಮಗೆ 70 to 80% ಪ್ರಾಬ್ಲಮ್ಸೇ ಬರುವಂಥದ್ದು. ಮೆಮೊರಿ ಬೇಸ್ಡ್ ಕ್ವಶನ್ಸ್ ಒಂದು 20% ಬರುತ್ತೆ. ಸೊ ಹಾಗಾಗಿ ಈ ಪ್ರಾಬ್ಲಮ್ ಸಾಲ್ವಿಂಗು, ಲಾಜಿಕ್, ರೀಸನಿಂಗು ಇದರಲ್ಲೆಲ್ಲ ಸ್ಟ್ರಾಂಗ್ ಇರೋರು ನಾರ್ಮಲಿ ಇಂಜಿನಿಯರಿಂಗನ್ನು ಚೂಸ್ ಮಾಡ್ತಾರೆ. ಸೊ ಅಂಥವರು JEE, CET ಇಂಥ ಎಕ್ಸಾಮ್ಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಜಾಸ್ತಿ ಎಫರ್ಟ್ಸ್ ಹಾಕಿ. ಇನ್ನು ಮೆಮೊರಿ ಚೆನ್ನಾಗಿರೋರು, ಆಯಿತಾ, ತುಂಬ ಎಷ್ಟೇ ಓದಿದರೂ ಮೆಮೊರಿ ಚೆನ್ನಾಗಿದೆ ನಿಮ್ಮದು, ನೆನ್ಪು ಮಾಡ್ಕೊಳಕ್ಕಾಗುತ್ತೆ ಅಂತಿದ್ರೆ ಅಂಥ ಸ್ಟೂಡೆಂಟ್ಸ್ ಬಂದು ಈ ಮೆಡಿಕಲ್ ಫೀಲ್ಡಿಗೆ ಹೋಗ್ಬೋದು. ಅವರಿಗೆ ಬಯಾಲಜಿನೂ ಈಸಿ ಆಗುತ್ತೆ, ಆ ಕಡೆ ಕೆಮಿಸ್ಟ್ರಿನೂ ಈಸಿ ಆಗುತ್ತೆ. ಫಿಸಿಕ್ಸ್ ಒಂದು ಸ್ವಲ್ಪ ಟಫ್ ಅನ್ಸ್ಬೋದು, ಬಟ್ ಸ್ಟಿಲ್ ಯು ಕ್ಯಾನ್ ಸ್ಕೋರ್ ಅ ಗುಡ್ ರ್ಯಾಂಕ್. ಓಕೆ, ಸೊ ಇವಾಗ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋಣ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇಟ್ ಸೆಲ್ಫ್ ಈಸ್ ಅ ವೆರಿ ಬಿಗ್ ಟಾಪಿಕ್, ತುಂಬ ದೊಡ್ಡ ಟಾಪಿಕ್. ಅದರಲ್ಲೇ ತುಂಬ ಚಾಪ್ಟರ್ಸ್ ಇದೆ. ಬಟ್ ಫಸ್ಟ್ ನಾವೇನೆಂದರೆ ಬೇಸಿಕ್ಸನ್ನು ಕಲ್ತ್ಕೊಳ್ಬೇಕಾಯ್ತಾ. ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ಸ್ಪೆಷಾಲಿಟಿ ಏನಂದರೆ ಇದರಲ್ಲಿ ಕೆಲವೊಂದು ಕ್ವಶನ್ಗಳು ಮೆಮೊರಿ ಬೇಸ್ಡ್ ಬರುತ್ತೆ, ಹೆಚ್ಚಿನ ಕ್ವಶನ್ಗಳು, ಆಯಿತಾ. ಮೋಸ್ಟ್ ಆಫ್ ದ ಕ್ವಶನ್ಸ್ ನಿಮಗೆ ಈ ಮೆಕ್ಯಾನಿಸಮ್ ಬೇಸ್ಡ್ ಇರುತ್ತೆ. ಅಂದರೆ ಪ್ರತಿಯೊಂದು ರಿಯಾಕ್ಷನಿಗೂ ಒಂದು ಇಂತಿಷ್ಟೇ ಒಂದು ಮೆಕ್ಯಾನಿಸಮ್ ಅಂತಿರುತ್ತೆ, ಇಂಥದೇ ಒಂದು ರಿಸಲ್ಟ್ ಬರಬೇಕಂತಿರುತ್ತೆ, ಆಯಿತಾ. ಸೊ ಹಾಗಾಗಿ ಆ ಮೆಕ್ಯಾನಿಸಮ್ಸನ್ನು ನೀವು ಫಸ್ಟ್ ಕಲ್ತ್ಕೊಳ್ಬೇಕು. ಈ ಮೆಕ್ಯಾನಿಸಮ್ಸಲ್ಲಿ ಮಾಸ್ಟ್ರಿ ಮಾಡ್ಕೊಂಡ್ರಿ ಅಂದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ನೀವು ಈಸಿಲಿ ಸಾಲ್ವ್ ಮಾಡ್ಬೋದು, ಆಯಿತಾ. ಸೊ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬೇಸಿಕ್ಸ್ ಏನು ಅದನ್ನು ಇವತ್ತು ಫಸ್ಟ್ ತಿಳ್ಕೊಳ್ಳೋಣ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋ ಮೊದಲು ನನ್ನ ರಿಕ್ವೆಸ್ಟ್ ಪ್ರತಿ ಸಲ ಸೇಮ್ ಇರುತ್ತೆ. ಒಂದು ನೋಟ್ಬುಕ್ ಮತ್ತು ಪೆನ್ ಇಟ್ಕೊಂಡು ಕೂತ್ಕೊಳ್ಳಿ. ಏನಾದ್ರು ಇಂಪಾರ್ಟೆಂಟ್ ಅನಿಸಿದ್ರೆ ಬರೆದಿಟ್ಕೊಳ್ಳಿ. ವಿಡಿಯೋ ಸ್ಲೋ ಅನಿಸಿದ್ರೆ 1.5x 2x ಸ್ಪೀಡಲ್ಲಿ ಓಡಿಸಿ. ಆಮೇಲೆ ಬೋರ್ಡ್ ಚಿಕ್ಕದಾಯ್ತು ಅಥವಾ ನಿಮ್ಮ ಮೊಬೈಲ್ ಸ್ಕ್ರೀನ್ ಚಿಕ್ಕದಿದೆ ಅಂತಿದ್ರೆ ಝೂಮ್ ಆಪ್ಷನ್ ಇದೆ, ಆಯಿತಾ. ಯೂಟ್ಯೂಬಲ್ಲಿ 2 ಬೆರಳು ಇಟ್ಕೊಂಡು ಝೂಮ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಯಾವ ಸೆಕ್ಷನ್ ಬೇಕೋ ಆ ಸೆಕ್ಷನನ್ನು ಕರೆಕ್ಟಾಗಿ ನೋಡ್ಕೋಬೋದು. ಆ್ಯಂಡ್ ಫೈನಲಿ ಒಂದು ಫ್ರೆಂಡಿಗಾದರೂ ಅಟ್ಲೀಸ್ಟ್ ಈ ವಿಡಿಯೋನ ಶೇರ್ ಮಾಡಿ, ಸೊ ದ್ಯಾಟ್ ಇಟ್ ರೀಚಸ್ ಮೋರ್ ನಂಬರ್ ಆಫ್ ಸ್ಟೂಡೆಂಟ್ಸ್.
ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದರೆ ಏನು ನೋಡಿ, ನೇಮ್ ಇಟ್ ಸೆಲ್ಫ್ ಸೇಸ್ ಆಯಿತಾ. ಆರ್ಗ್ಯಾನಿಕ್ ಅಂದರೆ ಈ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇದೆಯಲ್ವ, ಸೊ ಅದರಿಂದ ಡಿರೈವ್ ಮಾಡಿರುವಂಥ ಕಾಂಪೌಂಡ್ಸ್. ಅಂದರೆ ನಾರ್ಮಲಿ ನಮ್ಮ ಸುತ್ತಮುತ್ತ ಬರೀ ಆ್ಯನಿಮಲ್ಸೇ ಆಗಬೇಕಂತಿಲ್ಲ, ಹ್ಯೂಮನ್ಸೇ ಆಗಬೇಕಂತಿಲ್ಲ, ಈವನ್ ಪ್ಲ್ಯಾಂಟ್ಸ್ ಕೂಡ ಬಂತಾಯ್ತಾ. ಸೊ ಎಲ್ಲದಕ್ಕೂ ಜೀವ ಇರೋ ಏನೆಲ್ಲ ಆರ್ಗ್ಯಾನಿಸಮ್ಸ್ ಇದೆ ಅದರಲ್ಲೆಲ್ಲ ಸಿಗುವಂಥ ಒಂದು ಕಾಂಪೌಂಡನ್ನು ನಾವು ಇಲ್ಲಿ ಕಲಿತೀವಿ ಆಯಿತಾ. ಸೊ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ತುಂಬ ಮೇಯ್ನಾಗಿರೋ ಒಂದು ಕಾಂಪೌಂಡ್ ಅಂದರೆ ಕಾರ್ಬನ್. ನೀವು ಯಾವುದೇ ಆರ್ಗ್ಯಾನಿಕ್ ಆ್ಯನಿಮಲ್ಸ್ ಇರ್ಬೋದು, ಇನ್ಸೆಕ್ಟ್ಸ್ ಇರ್ಬೋದು, ಅಥವಾ ಯಾವುದೇ ಜೀವಿನ ತಗೊಳ್ಳಿ, ಅದರಲ್ಲಿ ಮುಖ್ಯವಾಗಿ ನಿಮಗೆ ಸಿಗುವಂಥದ್ದೇ ಕಾರ್ಬನ್. ನೀವು ಕೇಳಿರ್ಬೋದಾಯ್ತಾ, ಈ ಫಾಸಿಲ್ ಫ್ಯೂಯಲ್ಸ್ ಅಂತ ಹೇಳ್ತೀವಲ್ಲ, ಅಂದರೆ ಎಷ್ಟೋ ವರ್ಷಗಟ್ಟಲೆ ಹಿಂದೆ ಈ ಭೂಮಿ ಕ್ರಸ್ಟಲ್ಲಿ ಹೋಗಿ ಅಲ್ಲಿ ಫಾರ್ಮ್ ಆಗಿರುವಂಥ ಒಂದಿಷ್ಟು ಫ್ಯೂಯಲ್ಸ್, ರೈಟ್. ಅಂದರೆ ಜೀವ ಇರುವಂಥ ಒಂದು ಆ್ಯನಿಮಲ್ಸು ಅಲ್ಲಿ ಹೋಗಿ ಆ ಕ್ರಸ್ಟಲ್ಲಿ ಹೀಟಿಗೆ ಫ್ಯೂಯಲಿಗೆ ಟರ್ನ್ ಆಗಿದ್ದು. ಮರಗಳಿರ್ಬೋದು, ಲಿವಿಂಗ್ ಆರ್ಗ್ಯಾನಿಸಮ್ಸ್ ಯಾವುದೇ ಇರ್ಬೋದು, ಆ್ಯನಿಮಲ್ಸ್ ಇರ್ಬೋದು, ಸೊ ಇದೆಲ್ಲ ಫಾಸಿಲ್ ಫ್ಯೂಯಲ್ ಆಗಿ ಟರ್ನ್ ಆಗಿದೆ. ಇದು ಎಷ್ಟು ವರ್ಷ ಹಿಂದಿದು ನೀವು ಕೇಳಿರ್ಬೋದು. ಅದನ್ನು ನೋಡೋಕ್ಕೆ ನಾವು ನಾರ್ಮಲಿ ಒಂದು ಮೆಥಡ್ ಯೂಸ್ ಮಾಡ್ತೀವಿ, ಕಾರ್ಬನ್ ಡೇಟಿಂಗ್ ಅಂತ. ಸೊ ಆ ಕಾರ್ಬನ್ ಡೇಟಿಂಗ್ ಯಾಕೆ ಯೂಸ್ ಮಾಡ್ತೀವಿ ಅಂದರೆ, ಅದರಲ್ಲಿರುವಂಥ ಕಾರ್ಬನ್ ಕಂಟೆಂಟ್ ಎಷ್ಟು ವರ್ಷ ಹಳೇದು ಅಂತ ನೀವು ತಿಳ್ಕೊಂಡ್ರೆ ಆ ಫಾಸಿಲ್ ಫ್ಯೂಯಲ್ ಎಷ್ಟು ವರ್ಷ ಹಳೇದು ಅನ್ನೋದು ಗೊತ್ತಾಗುತ್ತೆ ನಮಗೆ, ಆಯಿತಾ. ಅದೆಲ್ಲ ಇವಾಗ ಇರ್ರಿಲೆವೆಂಟ್ ಬಿಡಿ, ಅದ್ರ ಮೇಲೆ ಏನು ಕ್ವಶನ್ಸ್ ಬರೋಲ್ಲ. ಬಟ್ ಐಡಿಯಾ ಗೊತ್ತಿರಲಿ ನಿಮಗೆ. ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಮುಖ್ಯವಾಗಿ ನಾವು ಕಲಿಯೋದೆ ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸ್, ಆಯಿತಾ. ಕಾರ್ಬನ್ ತುಂಬ ಮುಖ್ಯ. ಅದ್ರ ಜೊತೆಗೆ ಕಾರ್ಬನ್ ಜೊತೆಗೆ ಆಕ್ಸಿಜನ್ನು, ನೈಟ್ರೋಜನ್ನು, ಹೈಡ್ರೋಜನ್ನು ಇದೆಲ್ಲ ಕಂಬೈನ್ ಆಗುತ್ತೆ, ಈವನ್ ಸಲ್ಫರು. ಸೊ ಇದೆಲ್ಲ ಕಂಬೈನ್ ಆಗಿ ಬೇರೆ ಬೇರೆ ಥರ ಕಾಂಪೌಂಡ್ ಸಿಗುತ್ತೆ ನಮಗೆ. ಇನ್ನೀಗ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಯಾಕಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ ಅಂದರೆ, ಇಲ್ಲಿ ಸಿಗುವಂಥ ಕಾಂಪೌಂಡ್ಸ್ ಇದೆಯಲ್ಲ ಅದಕ್ಕೆ ಲೆಕ್ಕನೇ ಹಿಡಿಯೋಕ್ಕಾಗಲ್ಲ, ಆಯಿತಾ. ಅನ್ಲಿಮಿಟೆಡ್ ಅಮೌಂಟ್ ಆಫ್ ಕಾಂಪೌಂಡ್ಸ್. ಯಾಕೆ ಅನ್ಲಿಮಿಟೆಡ್ ಅಮೌಂಟ್ ಆಫ್ ಕಾಂಪೌಂಡ್ ಸಿಗುತ್ತೆ ಅಂದರೆ, ಈ ಕಾರ್ಬನಿಗೊಂದು ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ ಇದೆ. ಈ ಕ್ಯಾರೆಕ್ಟರಿಸ್ಟಿಕ್ಕಿಗೆ ನಾವು ಕ್ಯಾಟನೇಷನ್ ಅಂತ ಹೇಳ್ತೀವಿ, ಆಯಿತಾ. ಜಸ್ಟ್ ನಿಮ್ಮ ರೆಫ್ರೆನ್ಸಿಗೆ ನೋಟ್ ಮಾಡ್ಕೊಳ್ಳಿ, ಆಯಿತಾ. ಕ್ಯಾಟನೇಷನ್, ವಾಟ್ ಈಸ್ ಕ್ಯಾಟನೇಷನ್? ಕ್ಯಾಟನೇಷನ್ ಅಂದರೆ ಕಾರ್ಬನ್ ಇದೆಯಲ್ಲ ಅದು ಇನ್ನೊಂದು ಕಾರ್ಬನ್ ಜೊತೆಗೆ ಈಸಿಲಿ ಬಾಂಡನ್ನು ಫಾರ್ಮ್ ಮಾಡ್ಕೊಳ್ಳುತ್ತೆ. ಸೊ ಈ ಥರ ಬಾಂಡ್ ಫಾರ್ಮ್ ಮಾಡ್ತಾ 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 ಉದ್ದುದ್ದ ಚೈನ್ಸು, ಉದ್ದ ಅಲ್ಲ ಬ್ರ್ಯಾಂಚಡ್ ಚೈನ್ಸು. ಸೊ ಪ್ರತಿಯೊಂದು ಚೈನ್ನ ಸೈಜ್ ಬೇರೆ, ಲೆಂತ್ ಬೇರೆ, ಶೇಪ್ ಬೇರೆ, ಎಲ್ಲೆಲ್ಲೆಲ್ಲೆಲ್ಲ ಹೋಗಿ ಕೊನೆಗೆ ನಮಗೆ ಏನಂದರೆ ರಿಂಗ್ಗಳು, ಆಮೇಲೆ ಈ ಫುಟ್ಬಾಲ್ ಇಮ್ಯಾಜಿನ್ ಮಾಡಿ ಹೆಂಗಿರುತ್ತೆ ಆ ಥರ ಸ್ಟ್ರಕ್ಚರ್ಗಳು ಕೂಡ ಪಾಸಿಬಲ್ ಇದೆ, ಆಯಿತಾ. ಸೊ ಹಾಗಾಗಿ ಕಾರ್ಬನ್ ಬಿಕಾಸ್ ಆಫ್ ದಿ ಸ್ಪೆಷಲ್ ಪ್ರಾಪರ್ಟಿ, ಈ ಒಂದು ಪ್ರಾಪರ್ಟಿಯಿಂದ ನಮಗೆ ಎಷ್ಟೋ ಕಾಂಪೌಂಡ್ಸನ್ನು ಕೊಡುತ್ತೆ. ಆ್ಯಂಡ್ ಪ್ರತಿಯೊಂದು ಕಾಂಪೌಂಡಿದ್ದು ಕ್ಯಾರೆಕ್ಟರಿಸ್ಟಿಕ್ ಬೇರೆ, ಪ್ರತಿಯೊಂದು ಕಾಂಪೌಂಡ್ನ ಪ್ರಾಪರ್ಟಿ ಬೇರೆ, ಪ್ರತಿಯೊಂದು ಕಾಂಪೌಂಡ್ನ ರಿಯಾಕ್ಷನ್ಸ್ ಬೇರೆ ಬೇರೆ. ಸೊ ಅದರಲ್ಲಿ ಕೆಲವೊಂದನ್ನು ನಾವು ಚೂಸ್ ಮಾಡಿ, ಕೆಲವೊಂದನ್ನು ಗ್ರೂಪ್ಗಳನ್ನು ಮಾಡಿ, ಆ ಗ್ರೂಪ್ಗಳ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಆಲ್ಕೋಹಾಲ್ಸ್ ಅನ್ನೋದೊಂದು ಗ್ರೂಪ್, ಆಯಿತಾ. ಆಲ್ಕೋಹಾಲ್ಸಲ್ಲಿ ಎಷ್ಟು ಥರ ಆಲ್ಕೋಹಾಲ್ ಇದೆ? ಅನ್ಲಿಮಿಟೆಡ್. ಅಗೇನ್ ಡಿಪೆಂಡ್ಸ್ ಆನ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇನ್ ದ ಕಾಂಪೌಂಡ್. ಒಂದು ಕಾರ್ಬನ್ ಆಟಮ್ ಇದ್ದರೆ ಬೇರೆಯೇ ಆಲ್ಕೋಹಾಲ್, 2 ಕಾರ್ಬನ್ ಆಟಮ್ ಇದ್ದರೆ ಬೇರೆಯೇ ಆಲ್ಕೋಹಾಲ್, 3 ಕಾರ್ಬನ್ ಆಟಮ್ ಇದ್ದರೆ ಇನ್ನೇನೋ ಒಂದು ಫಾರ್ಮ್ ಆಗುತ್ತೆ. ಆಮೇಲೆ ಅದರಲ್ಲೇ ಮತ್ತು ಪುನಃ ಸ್ಯಾಚುರೇಟೆಡು, ಅನ್ಸ್ಯಾಚುರೇಟೆಡ್ ಈ ಥರದ್ದೆಲ್ಲ ಆಪ್ಷನ್ಸ್ ಇದೆ, ಒಂದೊಂದಾಗೆ ಕಲಿಯೋಣ. ಬಟ್ ಇಮ್ಯಾಜಿನ್ ಮಾಡಿ, ಈ ಒಂದು ಪ್ರಾಪರ್ಟಿಯಿಂದ ನಮಗೆ ಎಷ್ಟೋ ಕಾಂಪೌಂಡ್ಗಳು ಸಿಗುತ್ತೆ. ಹಾಗಾಗಿ ನಾವೇನೆಂದರೆ ಈ ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಒಂದು ತುಂಬ ಇಂಪಾರ್ಟೆನ್ಸನ್ನು ಕೊಟ್ಟಿದ್ದೀವಿ, ಆಯಿತಾ. ಎಸ್ಪೆಷಲಿ ಈ ಒಂದು ಪ್ರಾಪರ್ಟಿಯಿಂದ. ಆ್ಯಂಡ್ ತುಂಬ ಹಿಂದೆ, ಇಲ್ಲಿಂದ ಒಂದು 200 ವರ್ಷದ ಹಿಂದೆ ಸೈಂಟಿಸ್ಟ್ಗಳೆಲ್ಲ ಏನು ಅಂದ್ಕೊಂಡಿದ್ರು ಅಂದರೆ, ಈ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಏನಿದೆ ಅಥವಾ ಈ ಲಿವಿಂಗ್ ಥಿಂಗ್ಸಲ್ಲಿ, ಲಿವಿಂಗ್ ಬೀಯಿಂಗ್ಸಲ್ಲಿರುವಂಥ ಕಾಂಪೌಂಡ್ಸನ್ನು ಲ್ಯಾಬಲ್ಲಿ ಪ್ರಿಪೇರ್ ಮಾಡೋದು ಇಂಪಾಸಿಬಲ್ ಅಂತ ಅಂದ್ಕೊಂಡಿದ್ರು ತುಂಬ ಹಿಂದೆ, ಆಯಿತಾ. ಬಟ್ ನಂತರ ಒಬ್ಬರು ಸೈಂಟಿಸ್ಟ್ ಬಂದರು, ಉಲ್ಹರ್ ಅಂತ ಒಬ್ಬರು ಸೈಂಟಿಸ್ಟು. ಅವ್ರೇನು ಮಾಡಿದ್ರು ಅಂದರೆ, ಲ್ಯಾಬಲ್ಲಿ ಫಸ್ಟಾಗಿ ಒಂದು ಆರ್ಗ್ಯಾನಿಕ್ ಕಾಂಪೌಂಡನ್ನು ಸಿಂಥಸೈಸ್ ಮಾಡಿದರು. ಆ ಕಾಂಪೌಂಡ್ ಯಾವುದು ಅಂದರೆ ಯೂರಿಯಾ, ಆಯಿತಾ. ಇದೆಲ್ಲ ಮೆಮೊರಿ ಬೇಸ್ಡ್, ನೆನ್ಪಿಟ್ಕೊಳ್ಳಿ. ಇದು ಅದರ ಫಾರ್ಮುಲಾ, ನೋಟ್ ಮಾಡಿಟ್ಕೊಳ್ಳಿ, ಬರೆದಿಟ್ಕೊಳ್ಳಿ. CET ಅಂತ ಕ್ವಶನಲ್ಲಿ ಎಲ್ಲರೂ ಕೇಳೋ ಚಾನ್ಸಸ್ ಇದೆ, ಆಯಿತಾ. ಫಸ್ಟ್ ಸಿಂಥಸೈಸ್ ಮಾಡಿರುವಂಥ, ಲ್ಯಾಬಲ್ಲಿ ಸಿಂಥಸೈಸ್ ಮಾಡಿರುವಂಥ ಆರ್ಗ್ಯಾನಿಕ್ ಕಾಂಪೌಂಡ್ ಯಾವುದು ಕೇಳಿದರೆ ಈ ಆನ್ಸರ್ ಬರೀಬೇಕು, ಆಯಿತಾ, ಯೂರಿಯಾ. ಸೊ ಆಮೇಲೆ ಗೊತ್ತಾಯಿತು, ಓಕೆ ಲ್ಯಾಬಲ್ಲಿ ನಾವು ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳನ್ನು ಸಿಂಥಸೈಸ್ ಮಾಡ್ಬೋದು ಅಂಥೇಳಿ. ಇವಾಗ ಬಿಡಿ ಟೆಕ್ನಾಲಜಿ ಎಷ್ಟು ಡೆವಲಪ್ ಆಗಿದೆ ಅಂದರೆ, ಈಗ ನಮಗೆ ಈ ಜ್ವರ ಬಂತು, ಇನ್ನೇನೋ ಬಂತು ಅಂದಾಗ ಮಾತ್ರೆಗಳನ್ನೆಲ್ಲ ತೊಗೊಳ್ತೀವಲ್ಲ, ಪ್ಯಾರಾಸೆಟಮಾಲ್ ಇರ್ಬೋದು ಅಥವಾ ಬೇರೆ ಯಾವುದೇ ಡ್ರಗ್ಸ್ ಅಂದರೆ ಯಾವುದು, 2 ಥರ ಡ್ರಗ್ ಇದೆ. ಒಂದು ನಮ್ಮ ಅನಾರೋಗ್ಯ ಬಂದಾಗ, ಏನಾದ್ರು ಡಿಸೀಸ್ ಬಂದಾಗ ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡ್ತಾರಲ್ಲ,
ಅದಕ್ಕೂ ಡ್ರಗ್ ಅಂತಲೇ ಹೇಳ್ತಾರೆ. ಇನ್ನು ಕೆಲವೊಂದು ಡ್ರಗ್ಸ್ ಗೊತ್ತಿದೆ ನಿಮಗೆ ಬಿಡಿ. ಬಟ್ ಇದೆಲ್ಲ ಏನಂದರೆ ಈ ಸೆಕ್ಷನಲ್ಲೇ ಬರುತ್ತೆ ಆಯಿತಾ. ಆರ್ಗ್ಯಾನಿಕ್ ಕಾಂಪೌಂಡ್ಸ್, ಯಾವ್ಯಾವ ಮೊಲಿಕ್ಯೂಲು ನಮ್ಮ ಬಾಡಿ ಯಾವ್ಯಾವ ಪಾರ್ಟಲ್ಲಿ ಹೋಗಿ ರಿಯಾಕ್ಟ್ ಆಗುತ್ತೆ, ಇದೆಲ್ಲ ತುಂಬ ಅಡ್ವಾನ್ಸ್ ಆಗಿ ಈಗ ಥಿಂಕ್ ಮಾಡಿ ನೀವು, ಪ್ರತಿಯೊಂದು ಬಾಡಿ ಪಾರ್ಟಿಗೂ ರಿಯಾಕ್ಟ್ ಆಗುವಂಥ ಒಂದೊಂದು ಮೊಲಿಕ್ಯೂಲ್ ಇದೆ, ಪ್ರತಿಯೊಂದು ಡಿಸೀಸಿಗೂ ರಿಯಾಕ್ಷನ್ ಕೊಡುವಂಥ ಮೊಲಿಕ್ಯೂಲ್ಸ್ ಇದೆ. ಅದನ್ನೆಲ್ಲ ಲ್ಯಾಬಲ್ಲಿ ಸಿಂಥಸೈಸ್ ಮಾಡಿ ಅದನ್ನು ಮಾತ್ರೆ ಮಾಡಿ ಆಮೇಲೆ ಅದನ್ನು ನಾವು ನುಂಗ್ತೀವಿ. ಓಕೆ, ಸೊ ಈ ಲೆವೆಲ್ ತನಕ ಹೋಗಿದೆ ಇವಾಗ. ಇನ್ನೂ ಇದರಲ್ಲಿ ಎಂಡ್ ಇಲ್ಲ ಆಯಿತಾ. ಇನ್ನೂ ಒಂದು 100 ವರ್ಷ ಹೋದರೆ ಇನ್ನೇನೋ ಹೊಸ ಹೊಸ ಕಾಂಪೌಂಡ್ಗಳು, ಹೊಸ ಹೊಸ ಮೆಡಿಸಿನ್ಗಳು ಇದೆಲ್ಲ ಫಾರ್ಮ್ ಆಗುತ್ತೆ. ಸೊ ಓವರ್ ಆಲ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ನಾವು ಬೇಸಿಕ್ಕಾಗಿ ಕಲಿಯುವಂಥದ್ದು ಇವೇ ಎಲ್ಲ ಆಯಿತಾ. ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸ್. ಈ ಆರ್ಗ್ಯಾನಿಕ್ ಕಾಂಪೌಂಡ್ಸನ್ನು ಯಾವ ಥರ ಎಲ್ಲ ಕ್ಲಾಸಿಫೈ ಮಾಡ್ಬೋದು ಅದನ್ನು ಕಲಿಯೋಣ. ಸೊ ಇದನ್ನು ನೀವು ಬರೆದಿಟ್ಕೊಳ್ಳಿ. ನೋಡಿ, ಮುಖ್ಯವಾಗಿ ನಾವು 2 ಥರ ಕ್ಲಾಸಿಫೈ ಮಾಡ್ಬೋದು. ಓಕೆ, ಫಸ್ಟು ಎ ಸೈಕ್ಲಿಕ್, ಅಥವಾ ಇದಕ್ಕೆ ಅಲಿಫ್ಯಾಟಿಕ್ ಅಂತಲೂ ಹೇಳ್ತಾರೆ ಆಯಿತಾ. ಅಲಿಫ್ಯಾಟಿಕ್ ಕಾಂಪೌಂಡ್ಸ್ ಏನಿದು ನೋಡೋಣ ಸ್ವಲ್ಪ ಹೊತ್ತಲ್ಲಿ. ಇನ್ನೊಂದು ಬರುತ್ತೆ ಸೈಕ್ಲಿಕ್ ಕಾಂಪೌಂಡ್ಸ್. ನಾವು ನೇಮ್ ಇಟ್ ಸೆಲ್ಫ್ ಸೇಸ್. ನೋಡಿ, ಎ ಸೈಕ್ಲಿಕ್ ಅಂದರೆ ಈಗ ಕಾರ್ಬನ್ ನೋಡಿ, ನಾನು ಹೇಳಿದೆ ಒಂದಕ್ಕೊಂದು ಬಾಂಡ್ ಆಗ್ತಾ 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 ಚೈನ್ಸನ್ನು ಫಾರ್ಮ್ ಮಾಡುತ್ತೆ ಅಂತೇಳಿ. ಈಗ ಈ ಥರ ಒಂದು ಚೈನ್ ಇದೆ ಅಂದ್ಕೊಳ್ಳಿ, ಉದ್ದುದ್ದ ಜಾಡೆ ಥರ ಹಿಂಗಿದೆ ಹಿಂಗಿದೆ ಹಿಂಗಿದೆ, ಈ ಥರ ಚೈನ್ ಇದೆ. ಬಟ್ ಎಲ್ಲೂ ನಮಗೆ ಕ್ಲೋಸ್ಡ್ ಚೈನ್ ಇಲ್ಲ, ಅಂದರೆ ಕ್ಲೋಸ್ ಆಗಿಲ್ಲ ಇದು. ಫಾರ್ ಎಕ್ಸಾಂಪಲ್ ಇಲ್ಲಿಂದ ಹಿಂಗೋಯ್ತು ಹಿಂಗೋಯ್ತು, ಎಲ್ಲೂ ನಮಗೆ ಕ್ಲೋಸ್ ಸ್ಟ್ರಕ್ಚರ್ ಸಿಗ್ತಾ ಇಲ್ಲ. ವ್ಯಾರಾಸ್ ಈಗ ಇಲ್ಲಿ ನೋಡಿ, ಈ ಥರ ಬಾಂಡ್ ಫಾರ್ಮ್ ಆಯಿತು, ಇದು ನೋಡಿ ಕ್ಲೋಸ್ ಆಯಿತು, ಸರಿ ಅಲ್ವಾ. ಈ ಥರ ಇದ್ದಾಗ ನಾವು ಅದಕ್ಕೆ ಸೈಕ್ಲಿಕ್ ಕಾಂಪೌಂಡ್ ಅಂತ ಹೇಳ್ತೀವಿ. ಸೈಕ್ಲಿಕಲ್ಲೂ ನೋಡಿ ಈ ಥರ 3 ಕಾರ್ಬನ್ ಇರೋ ಸೈಕಲ್ಲು ಫಾರ್ಮ್ ಆಗ್ಬೋದು. ಇಲ್ಲಿ ನೋಡಿ, ಒಟ್ಟಾರೆ ಕ್ಲೋಸ್ ಆಯಿತು. ಉದ್ದುದ್ದ ಚೈನು ಕ್ಲೋಸ್ ಆಗಿಲ್ಲ ಅಂತಿದ್ರೆ ಅದಕ್ಕೆ ನಾವು ಎ ಸೈಕ್ಲಿಕ್ ಅಥವಾ ಅಲಿಫ್ಯಾಟಿಕ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಈಗ ಅಲಿಫ್ಯಾಟಿಕ್ ಕಾಂಪೌಂಡಲ್ಲಿ ಪುನಃ 2 ಕ್ಲಾಸಿಫಿಕೇಷನ್ ಮಾಡ್ಬೋದು ನಾವು. ಒಂದು ಸ್ಯಾಚುರೇಟೆಡ್, ಇನ್ನೊಂದು ಅನ್ಸ್ಯಾಚುರೇಟೆಡ್. ನಾವು ಕಾರ್ಬನಲ್ಲಿ ಸ್ಪೆಷಾಲಿಟಿ ಗೊತ್ತಿರ್ಬೋದು ನಿಮಗೆ. ಕಾರ್ಬನ್ ಕ್ಯಾನ್ ಫಾರ್ಮ್ 4 ಬಾಂಡ್ಸ್, 4 ಬಾಂಡನ್ನು ಫಾರ್ಮ್ ಮಾಡ್ಬೋದು. ಅದು 4 ಕೋವಲೆಂಟ್ ಬಾಂಡನ್ನು ಫಾರ್ಮ್ ಮಾಡ್ಬೋದು. ಸ್ಯಾಚುರೇಟೆಡ್ ಅಂದರೆ ಕಾರ್ಬನ್ ಚೈನಲ್ಲಿ ಎಲ್ಲ ಕಾರ್ಬನ್ ಆ್ಯಟಮ್ಸ್ ಏನಿರುತ್ತೆ ಅಂದರೆ ಕಾರ್ಬನ್ ಟು ಕಾರ್ಬನ್ನಲ್ಲಿ ಸಿಂಗಲ್ ಬಾಂಡ್ಸ್ ಇರುತ್ತೆ ಆಯಿತಾ. ಎಲ್ಲ ಕಾರ್ಬನ್ ಐಟಮ್ಸ್, ಯಾವುದೇ ಕಾರ್ಬನ್ ಐಟಮ್ ತಗೊಂಡ್ರು ಎಲ್ಲೂ ನಿಮಗೆ ಡಬಲ್ ಬಾಂಡ್ ನೋಡೋಕ್ಕೆ ಸಿಗಲ್ಲ. ಈ ಥರ ಇದ್ದಾಗ ನಾವು ಅದಕ್ಕೆ ಸ್ಯಾಚುರೇಟೆಡ್ ಅಂತ ಹೇಳ್ತೀವಿ. ವೇರಾಸ್ ಎಲ್ಲರೂ ಚೈನಲ್ಲಿ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇದೆ ಈ ಥರ, ಅಥವಾ ಕಾರ್ಬನ್ ಕಾರ್ಬನ್ ಟ್ರಿಪಲ್ ಬಾಂಡ್ ಇದೆ ಈ ಥರ. ಟೋಟಲ್ 4 ಅಲ್ವ. ಇಲ್ಲಿ ನೋಡಿ, ಇದು ಬೇಕಾದ್ರೆ ಹೈಡ್ರೋಜನ್ ಆಕ್ಸಿಜನ್ ಯಾವುದ್ರ ಬೇಕಾದ್ರೂ ಜೊತೆ ಬಾಂಡ್ ಆಗ್ಬೋದು. ನಾನು ಅದಕ್ಕೆ ಬರ್ದಿಲ್ಲ, ಅದು ಹೈಡ್ರೋಜನ್ ಬರ್ದಿಲ್ಲ, ಒಟ್ಟಾರೆ ಕಾರ್ಬನ್ ಮಾತ್ರ ಬರ್ದಿದ್ದೀನಿ. ಸೊ ಕಾರ್ಬನ್ ನೋಡಿ, ಇಲ್ಲಿಗ 1 ಬಾಂಡ್ ಹೈಡ್ರೋಜನ್ ಜೊತೆಗೆ ಇನ್ನು 3 ಬಾಂಡ್ ಇನ್ನೊಂದು ಕಾರ್ಬನ್ ಜೊತೆಗೆ ಫಾರ್ಮ್ ಆಗಿದೆ. ಸೊ ಈ ಥರ ಆದಾಗ ಟ್ರಿಪಲ್ ಬಾಂಡ್ ಇದ್ದಾಗ ಅಥವಾ ಡಬಲ್ ಬಾಂಡ್ ಇದ್ದಾಗ, ಈ ಥರ ಸ್ಟ್ರಕ್ಚರ್ಸ್ ಇದ್ದಾಗ ನಾವು ಅದಕ್ಕೆ ಅನ್ಸ್ಯಾಚುರೇಟೆಡ್ ಅಂತ ಹೇಳ್ತೀವಿ ಆಯಿತಾ. ಸೊ ಇದು ಅನ್ಸ್ಯಾಚುರೇಟೆಡ್, ಇದು ಸ್ಯಾಚುರೇಟೆಡ್. ಸೊ ವೆರಿ ಸಿಂಪಲ್. ಎ ಸೈಕ್ಲಿಕ್ ಅಥವಾ ಅಲಿಫ್ಯಾಟಿಕ್ ಕಾಂಪೌಂಡ್ಸ್ ಏನಿದೆ ಅದರಲ್ಲಿ 2 ಸೆಕ್ಷನ್ ಇರುವಂಥದ್ದು, ಒಂದು ಸ್ಯಾಚುರೇಟೆಡ್ ಇನ್ನೊಂದು ಅನ್ಸ್ಯಾಚುರೇಟೆಡ್. ವೆರಾಸ್ ಸೈಕ್ಲಿಕಲ್ಲಿ 2 ಸೆಕ್ಷನ್ ಮಾಡ್ಬೋದು. ಒಂದು ಹೋಮೋಸೈಕ್ಲಿಕ್, ಇನ್ನೊಂದು ಹೆಟೆರೋಸೈಕ್ಲಿಕ್. ತುಂಬ ಸಿಂಪಲ್ ಇದು ಆಯಿತಾ. ಹೋಮೋ ಅಂದರೆ ಏನು? ಈಗ ಸೈಕ್ಲಿಕ್ ಕಾಂಪೌಂಡ್ ಅಂದರೆ ನಿಮ್ಗೆ ಗೊತ್ತಾಗಿದೆ ಆಲ್ರೆಡಿ. ಎಲ್ಲರೂ ರಿಂಗ್ ಫಾರ್ಮ್ ಆಗಬೇಕು. ಈ ರಿಂಗಲ್ಲಿ ಎಲ್ಲ ಆ್ಯಟಮ್ಗಳು ಕಾರ್ಬನ್ ಆ್ಯಟಮೇ ಆಗಿದ್ದರೆ ಅದಕ್ಕೆ ನಾವು ಹೋಮೋಸೈಕ್ಲಿಕ್ ಅಂತ ಹೇಳ್ತೀವಿ. ತುಂಬ ಸಿಂಪಲ್. ಈ ರಿಂಗಲ್ಲಿ ಎಲ್ಲ ಆ್ಯಟಮ್ಗಳು ಕಾರ್ಬನ್. ಸೊ ಇಮ್ಯಾಜಿನ್ ಮಾಡಿ, ಈ ಥರ ಒಂದು ರಿಂಗ್ ಇದೆ ಈಗ ಆಯಿತಾ. ಟೋಟಲ್ 5 ಆ್ಯಟಮ್ಸ್ನ ರಿಂಗ್ ಇದೆ. ಇದು ಎಲ್ಲ ಆ್ಯಟಮ್ಸ್ ನೋಡಿ, ಯಾವುದು ಎಲ್ಲ ಕಾರ್ಬನ್ನೇ ಅಲ್ವಾ.
ಹಾಗಾಗಿ ಇದಕ್ಕೆ ಹೋಮೋಸೈಕ್ಲಿಕ್ ಅಂತ ಹೇಳ್ತೀವಿ. ಎಲ್ಲಾದರೂ ಒಂದು ಕಾರ್ಬನ್ ಆಟಮ್ ಬದಲು ಈ ಥರ ಒಂದು ನೈಟ್ರೋಜನ್ ಇದೆ ಅಂದ್ಕೊಳ್ಳಿ, ಇದು ಒಂದು ರಿಂಗೇ, ಈ ರಿಂಗಲ್ಲೂ ಕಾರ್ಬನ್ ಆಟಮ್ ಇದೆ, ಇದು ಒಂದು ಆರ್ಗ್ಯಾನಿಕ್ ಕಾಂಪೌಂಡೇ ಆಗುತ್ತೆ. ಓಕೆ, ಬಟ್ ಈ ರಿಂಗಲ್ಲಿ ನಾವು ಏನು ನೋಡ್ಬೋದು, ಒನ್ ಈಸ್ ಡಿಫ್ರೆಂಟ್. ಇಲ್ಲಿ ನೈಟ್ರೋಜನ್ನೇ ಆಗಬೇಕಂತಿಲ್ಲ, ಸಲ್ಫರ್ ಬರ್ಬೋದು, ಆಕ್ಸಿಜನ್ ಬರ್ಬೋದು, ಏನು ಬೇಕಾದ್ರೂ ಬರ್ಬೋದು. ಒಟ್ಟಾರೆ ರಿಂಗಲ್ಲಿ ಎಲ್ಲದೂ ಕಾರ್ಬನ್ ಆಟಮ್ ಇದ್ದರೆ ಹೋಮೋಸೈಕ್ಲಿಕ್ ಅಂತ ಹೇಳ್ತೀವಿ. ಅದರಲ್ಲಿ ಯಾವುದಾದ್ರು ಒಂದು ಅಥವಾ ಎರಡು ಒಟ್ಟಾರೆ ಸೇಮ್ ಇರಬಾರ್ದು. ರಿಂಗಲ್ಲಿ ಎಲ್ಲ ಕಾರ್ಬನ್ ಆಟಮ್ಸ್ ಇಲ್ಲದೆ ಬೇರೆ ಏನಾದ್ರು ಒಂದು ಐಟಮ್ ಎಕ್ಸ್ಟ್ರಾ ಬಂತು ಅಂತಿದ್ರೆ ಅದಕ್ಕೆ ನಾವು ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ ಅಂತ ಹೇಳ್ತೀವಿ. ಈ ಹೋಮೋಸೈಕ್ಲಿಕ್ ಮತ್ತು ಹೆಟ್ರೋಸೈಕ್ಲಿಕ್ಕಲ್ಲಿ ವಾಪಸ್ ನಾವು ಎರಡು ಕ್ಲಾಸಿಫಿಕೇಷನ್ ಮಾಡ್ಬೋದು, ಆಯಿತಾ. ಇದರಲ್ಲಿ ಅಲಿಸೈಕ್ಲಿಕ್ ಆಮೇಲೆ ಆರೋಮ್ಯಾಟಿಕ್. ಇದರಲ್ಲೂ ಪುನಃ ಸೇಮ್ ಇದೇ ಥರ ಸೆಕ್ಷನ್ ಮಾಡ್ಬೋದು, ಸೇಮ್ ಎರಡು, ಆಯಿತಾ. ಅಲಿಸೈಕ್ಲಿಕ್ ಆ್ಯಂಡ್ ಆರೋಮ್ಯಾಟಿಕ್. ಸೊ ವೆರಿ ಸಿಂಪಲ್. ಪುನಃ ಇದೇನಿದು ಅಲಿಸೈಕ್ಲಿಕ್ ಅಂದರೆ ಈ ಕಾರ್ಬನ್ನ ರಿಂಗ್ ಇರುತ್ತೆ, ಬಟ್ ಅದಕ್ಕೆ ಯಾವುದೇ ಥರ ಅರೋಮಾ ಸ್ಮೆಲ್ ಇರಲ್ಲ, ಆಯಿತಾ. ಫಾರ್ ಎಕ್ಸಾಂಪಲ್ ಈಗ ಜಸ್ಟ್ ಒಂದು ನೆನ್ಪಿಟ್ಕೊಳ್ಳಿ, ಈಗ ಸೈಕ್ಲೋಪೆಂಟೇನ್ ಅಂತ ಬಂತು ಅಥವಾ ಸೈಕ್ಲೋಬ್ಯೂಟೇನ್ ಅಂತ ಬಂತು. ಸೊ ಅದರಲ್ಲೆಲ್ಲ ರಿಂಗ್ ಇರುತ್ತೆ. ಈಗ 4 ಕಾರ್ಬನ್ ಆಟಮ್ ಇದ್ದರೆ ಬ್ಯೂಟೇನ್ ಆಯಿತು, ಈ ಥರ ಸೈಕಲ್ ಫಾರ್ಮ್ ಆಯಿತು, ಒಂದು ರಿಂಗ್ ಇದೆ. ಸೊ ಇದಕ್ಕೆ ಯಾವುದೇ ಥರ ಸ್ಮೆಲ್ ಇರಲ್ಲ ಅಥವಾ ಯಾವುದೇ ಅರೋಮಾ ಇರಲ್ಲ, ಆಯಿತಾ. ಸೊ ಈ ಥರ ಕಾಂಪೌಂಡ್ಸ್ ಇದ್ದಾಗ ನಾವು ಅದಕ್ಕೆ ಅಲಿಸೈಕ್ಲಿಕ್ ಅಂತ ಹೇಳ್ತೀವಿ. ವೆರ್ ಆ್ಯಸ್ ಆರೋಮ್ಯಾಟಿಕ್ ಕಾಂಪೌಂಡ್ಸ್ ಎಸ್ಪೆಷಲಿ ಈ ಥರ ಒಂದು ಸ್ಟ್ರಕ್ಚರ್ ಇದೆ ಅಂದ್ಕೊಳ್ಳಿ, ಆಯಿತಾ. ಇದಕ್ಕೆ ನಾವು ಬೆನ್ಝೀನ್ ರಿಂಗ್ ಅಂತ ಹೇಳ್ತೀವಿ. ಮುಂದೋಗಿ ಇದರ ಬಗ್ಗೆ ಕಲಿತೀವಿ ನಾವು. ಹೀಗೆ ಡಿನೋಟ್ ಮಾಡ್ತೀವಿ ಇದನ್ನು. 6 ಕಾರ್ಬನ್ ಆಟಮ್ಸ್ ಇರುತ್ತೆ, ಆಮೇಲೆ ಮಧ್ಯೆ ಒಂದು ರಿಂಗ್ ಇರುತ್ತೆ. ಇದರ ಸ್ಟ್ರಕ್ಚರನ್ನು ನಾವು ಡೀಟೇಲಾಗಿ ಮುಂದೆ ತಿಳ್ಕೊಳ್ಳೋಣ. ಬಟ್ ಬೆನ್ಝೀನು, ಟೊಲ್ಯೂನು, ಫಿನಾಲು ಇದೆಲ್ಲ ಇದೆಯಲ್ಲ, ಇದೆಲ್ಲ ಆರೋಮ್ಯಾಟಿಕ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ ನಾವು. ಎಗೇನ್ ಹೋಮೋಸೈಕ್ಲಿಕ್ಕಲ್ಲಿ, ಹೋಮೋಸೈಕ್ಲಿಕ್ ಅಂದರೆ ಗೊತ್ತಾಯ್ತಲ್ವ, ರಿಂಗಲ್ಲಿರುವಂಥ ಅಷ್ಟು ಆಟಮ್ಸ್ ಕಾರ್ಬನೇ ಆಗಿರುತ್ತೆ. ಅದರಲ್ಲೇ ನಾವು ಪುನಃ 2 ಸೆಕ್ಷನ್ ಮಾಡ್ಬೋದು. ಒಂದು ಅಲಿಸೈಕ್ಲಿಕ್ ಕಾಂಪೌಂಡ್ಸ್ ವೇರ್ ಕಾರ್ಬನ್ ಆಟಮ್ಸೇ ಇರುತ್ತೆ, ಬಟ್ ಅದಕ್ಕೆ ಯಾವುದೇ ಥರ ಅರೋಮಾ ಇರಲ್ಲ. ಇನ್ನೊಂದು ಆರೋಮ್ಯಾಟಿಕ್ ಮೀನ್ಸ್ ಆಲ್ ಆಟಮ್ಸ್ ಆರ್ ಕಾರ್ಬನ್ ಬಟ್ ದೀಸ್ ಹ್ಯಾವ್ ಓಡರ್, ಸ್ಮೆಲ್ ಇರುತ್ತೆ ಅದಕ್ಕೊಂದು. ಬೆನ್ಝೀನಿಗೆ ಸ್ಮೆಲ್ ಇದೆ, ಫಿನಾಲಿಗೆ ಸ್ಮೆಲ್ ಇದೆ, ರೈಟ್. ಸೊ ಇದೆಲ್ಲ ಆರೋಮ್ಯಾಟಿಕ್ ಕಾಂಪೌಂಡ್ ಅಂತ ಬರುತ್ತೆ. ನೆಕ್ಸ್ಟು ಪುನಃ ಇದರಲ್ಲೂ ಸೇಮ್ ಇದೇ ಥರ ಅಲಿಸೈಕ್ಲಿಕ್. ಹೆಟ್ರೋಸೈಕ್ಲಿಕ್ಕಲ್ಲಿ ಅಲಿಸೈಕ್ಲಿಕ್ ಅಂದರೆ ಏನು, ಪುನಃ ಒಂದು ರಿಂಗ್ ಇರುತ್ತೆ, ಸ್ಮೆಲ್ ಇರಲ್ಲ, ಬಟ್ ಆ ರಿಂಗಲ್ಲಿ ಎಲ್ಲದೂ ಕಾರ್ಬನ್ ಆಟಮ್ಸ್ ಇರಲ್ಲ. ಯಾವುದಾದ್ರು ಒಂದು ಎಡಿಷ್ನಲ್ ಕಾರ್ಬನ್ ಜೊತೆಗೆ ನೈಟ್ರೋಜನ್ನು, ಆಕ್ಸಿಜನ್ನು, ಸಲ್ಫರು ಯಾವುದೋ ಒಂದು ಎಡಿಷ್ನಲ್ ಆಟಮ್ ಇರುತ್ತೆ. ಇದಕ್ಕೆ ನಾವು ಹೆಟ್ರೋಸೈಕ್ಲಿಕ್ ಅಲಿಸೈಕ್ಲಿಕ್ ಕಾಂಪೌಂಡ್ ಅಂತ ಹೇಳ್ತೀವಿ. ಅದೇ ಥರ ಹೆಟ್ರೋಸೈಕ್ಲಿಕ್ಕಲ್ಲೂ ಅರೋಮಾ ಇರುವಂಥ ಕಾಂಪೌಂಡ್ಸ್ ಇದೆ. ಇದ್ರ ಬಗ್ಗೆ ಜಾಸ್ತಿ ನಮ್ಮ ಸಿಲೆಬಸ್ಸಲ್ಲಿ ಹೆಟ್ರೋಸೈಕ್ಲಿಕ್ ಅರೋಮ್ಯಾಟಿಕ್ ಕಾಂಪೌಂಡ್ಸ್ ಹೆಚ್ಚಾಗಿ ಇಲ್ಲ, ಹಾಗಾಗಿ ತಲೆ ಕೆಡ್ಸ್ಕೊಳ್ಳೋದು ಬೇಡ, ಬಟ್ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೇನೆ. ಇದರಲ್ಲೂ ಕೂಡ ಆರೋಮ್ಯಾಟಿಕ್ ಕಾಂಪೌಂಡ್ಸ್ ಇದೆ. ಸೊ ಅಂದರೆ ಅದಕ್ಕೂ ಓಡರ್ ಇದೆ, ಸ್ಮೆಲ್ ಇದೆ ಅಂತ ಅರ್ಥ, ಆಯಿತಾ. ಸೊ ಇದು ಜನರಲ್ ಕ್ಲಾಸಿಫಿಕೇಷನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಚೆನ್ನಾಗಿ ಒಂದು ಸಲ ನೋಡ್ಕೊಳ್ಳಿ. ಇಷ್ಟೇ ಇರುವಂಥದ್ದು ಕಾಂಪೌಂಡ್ಸ್. ಇದರಲ್ಲೇ ನಾವೀಗ ಇಡೀ ನಮ್ಮ ಸಿಲೆಬಸ್ ಏನಿದೆ ಇದರಲ್ಲೇ ಡಿವೈಡ್ ಆಗಿದೆ, ಇಷ್ಟರಲ್ಲೇ. ಸೊ ಇದರಲ್ಲೇ ಒಂದೊಂದಾಗಿ ನಾವು ಕಲ್ತ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ ನೋಡಿ, ಹೋಮೋಲೋಗಸ್ ಸೀರೀಸ್. ಇದು ತುಂಬ ಬೇಸಿಕ್ಸ್ ಇದು, ಬಟ್ ಇದು ಏನಂತ ಗೊತ್ತಿರಲಿ ನಿಮಗೆ. ಹೋಮೋಲೋಗಸ್ ಸೀರೀಸ್ ಅಂದರೆ ಇಟ್ ಈಸ್ ಸೀರೀಸ್ ಆಫ್ ಕಾಂಪೌಂಡ್ಸ್ ಇನ್ ವಿಚ್ ದ adjacent ಮೆಂಬರ್ಸ್ ಡಿಫರ್ ಬೈ ದಿಸ್. ಇಲ್ಲಿ ನೋಡಿ, series of compounds in which adjacent members differ by a CH2 group. ಹಿಂಗೆ ಹೋಯ್ತು, ಗೊತ್ತಾಯ್ತು ನನಗೆ, ಆಯಿತಾ. ತಲೆ ಮೇಲಿಂದ ಹೋಗಿದೆ ಇವಾಗ. ಸೊ ತಲೆ ಒಳಗೆ ಹೋಗ್ಬೇಕಾದ್ರೆ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳ್ತೀನಿ. ಈ ಸೀರೀಸಲ್ಲಿ ಕಾಂಪೌಂಡ್ಸಿಗೊಂದು ಜನರಲ್ ಫಾರ್ಮುಲಾ ಅಂತ ಇರುತ್ತೆ ಅಷ್ಟೆ. ವೆರಿ ಸಿಂಪಲ್, ಆಯಿತಾ. ಇಷ್ಟೇ, ತಲೆ ಕೆಡ್ಸ್ಕೋಬೇಡಿ. ಫಾರ್ ಎಕ್ಸಾಂಪಲ್ ಈಗ ಆಲ್ಕೇನ್ಸ್ ಅಂತ ಬರುತ್ತೆ.
ಆಲ್ಕೇನ್ಸ್ ಏನಂದರೆ ಈ ಕಾಂಪೌಂಡ್ ಅಥವಾ ಈ ಸೀರೀಸಲ್ಲಿ ನಿಮಗೆ ಪ್ರತಿಯೊಂದು ಕಾರ್ಬನ್ ಆಟಮ್ ನೋಡಿದರೆ ಅಲ್ಲಿ ಎಲ್ಲೂ ನಿಮಗೆ ಡಬಲ್ ಬಾಂಡ್ ಟ್ರಿಪಲ್ ಬಾಂಡ್ ನೋಡೋಕ್ಕೆ ಸಿಗಲ್ಲ, ಅಥವಾ ಇದಕ್ಕೆ ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಸೊ ಈ ಇಡೀ ಸೀರೀಸ್ ಇದೆಯಲ್ಲ, ಫಾರ್ ಎಕ್ಸಾಂಪಲ್ ಈಗ ಪ್ರೊಪೇನ್ ಅಂದರೆ ಸದ್ಯಕ್ಕೆ ನೆನ್ಪಿಟ್ಕೊಳ್ಳಿ, ನೊಮೆನ್ಕ್ಲೇಚರ್ ಆಮೇಲೆ ನೋಡೋಣ. 3 ಕಾರ್ಬನ್ ಆಟಮ್ ಇರುತ್ತೆ, 3 ಸಿಂಗಲ್ ಬಾಂಡ್ ಇರುತ್ತೆ. ಸೊ ಉಳಿದಿರೋದೆಲ್ಲ ಹೈಡ್ರೋಜನ್ ಜೊತೆ ಬಾಂಡ್ ಆಗಿರುತ್ತೆ, ಇದು ಪ್ರೊಪೇನ್. ಓಕೆ, ಅದೇ ಥರ ಈಥೇನ್ ಅಂತ ಇದೆ. ಇದೆಲ್ಲ ಹೆಂಗೆ ಬಂತು ಆಮೇಲೆ ನೋಡೋಣ. ಇಲ್ಲಿ 2 ಕಾರ್ಬನ್ ಆಟಮ್ ಇರುವಂಥದ್ದು. ಸೊ ಇದರ ಫಾರ್ಮುಲಾ ಹೆಂಗೆ ಬರಿಬೋದು, ಇಲ್ಲಿ ನೋಡಿ C3, ಇದು ಫಾರ್ಮುಲಾ C3, ಇದು ಸ್ಟ್ರಕ್ಚರ್ ಆಯಿತಾ, ಇಲ್ಲಿ ಬರೆದಿರೋದು ಸ್ಟ್ರಕ್ಚರ್. ಈಗ ಫಾರ್ಮುಲಾ ಬರೀತಾ ಇದ್ದೀನಿ, C3H ನೋಡಿ H8. ಓಕೆ, ಇದರ ಫಾರ್ಮುಲಾ ಏನು, C2H6, ಸರಿನಾ? ಇದೆರಡಕ್ಕೂ ಏನು ಡಿಫ್ರೆನ್ಸ್ ಇದೆ ನೋಡಿ, ಇದರಲ್ಲಿ ಇದೊಂದು ಎಕ್ಸ್ಟ್ರಾ ಇದೆಯಲ್ವಾ CH2. ಈಗ ಸಪೋಸ್ 4 ಕಾರ್ಬನ್ ಆಟಮ್ಸ್ ಇದ್ದರೆ ಅದಕ್ಕೆ ನಾವು ಬ್ಯೂಟೇನ್ ಅಂತ ಹೇಳ್ತೀವಿ. ಇದೆಲ್ಲ ಹೆಸರು ಹೆಂಗೆ ಬರ್ತಿದೆ ಆಮೇಲೆ ಹೇಳ್ಕೊಡ್ತೀನಿ ಆಯಿತಾ, ಮುಂದೋಗಿ ಹೇಳ್ಕೊಡ್ತೀನಿ. ಜಸ್ಟ್ ಈಗ ಸದ್ಯಕ್ಕೆ ನೋಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ 4 ಕಾರ್ಬನ್ ಆಟಮ್ಸ್ ಇರುತ್ತೆ. ಸೊ ಇವಾಗ ಇದಕ್ಕೂ ಪ್ರೊಪೇನಿಗೂ ಬ್ಯೂಟೇನಿಗೂ ನೋಡಿ ಇನ್ನೊಂದು CH2 ಎಕ್ಸ್ಟ್ರಾ ಇದೆಯಲ್ವಾ, ಅರ್ಥ ಆಯ್ತಾ? ಸೊ ಇದರ ಫಾರ್ಮುಲಾ ಏನು, C4H10. ಸೊ ಓವರಾಲ್ ನೋಡಿ, ಇವಾಗ ಇಲ್ಲೊಂದು ಜನರಲ್ ಫಾರ್ಮುಲಾ ಬರಿಬೋದು ನೋಡಿ. ಕಾರ್ಬನ್ ಆಟಮ್ ಎಷ್ಟಿದೆ ಅದರ ಡಬಲ್ ಪ್ಲಸ್ 2, ಇಲ್ಲಿ 2 ಇದ್ದರೆ 2 × 2 4, 4 + 2 6. ಇಲ್ಲಿ ನೋಡಿ 4 ಇದ್ದರೆ ಅದರ ಡಬಲ್ 8 + 2, ಸರಿ ಅಲ್ವಾ? ಇಲ್ಲೂ ಹಾಗೆ ನೋಡಿ 3 ಇದ್ದರೆ ಅದರ ಡಬಲ್ 6 + 2. ಅಂದರೆ ಎಷ್ಟು ಕಾರ್ಬನ್ ಆಟಮ್ ಇರುತ್ತೋ N, ಹೈಡ್ರೋಜನ್ ಆಟಮ್ ಎಷ್ಟಿರುತ್ತೆ ಅದರ ಡಬಲ್ + 2 ಇರುತ್ತೆ. ಸೊ ಒಂದು ಈಗ ಸೀರೀಸ್, ಈಗ ಸಪೋಸ್ ನೋಡಿ ಇದೇ ಸೀರೀಸಲ್ಲಿ ಕಾರ್ಬನ್ ಆಟಮ್ 10 ಇದ್ದರೆ ನಾವೀಗ ಹೈಡ್ರೋಜನ್ ಎಷ್ಟಿರ್ಬೋದು ಅಂತ ಇಮಿಡಿಯೇಟಾಗಿ ಹೇಳ್ಬೋದು. ನೋಡಿ ಕಾರ್ಬನ್ 10 ಇದ್ದರೆ ಹೈಡ್ರೋಜನ್ ಎಷ್ಟಾಗುತ್ತೆ, 20 + 2, ದಟ್ ಈಸ್ 22. ಸೊ C10H22 ಸಹ ಇದೇ ಸೀರೀಸಿಗೆ ಬಿಲಾಂಗ್ ಆಗುವಂಥ ಒಂದು ಕಾಂಪೌಂಡ್ ಅಂತ ಹೇಳ್ಬೋದು. ಓಕೆ, ಸೊ ಈಗ ಕಾರ್ಬನ್ ಆಟಮ್ಗೆ ಎಷ್ಟು ಬೇಕಾದ್ರೂ ನೀವು ಕೊಡಿ, ಯಾಕಂದರೆ ನಾನು ಹೇಳಿದ್ನಲ್ವ ಕ್ಯಾಟನೇಷನ್ ಪ್ರಾಪರ್ಟಿಯಿಂದ ಕಾರ್ಬನ್ ಎಷ್ಟೇ ದೊಡ್ಡ ಚೈನ್ ಬೇಕಾದ್ರೂ ಫಾರ್ಮ್ ಮಾಡುತ್ತೆ. ಸೊ ಇಲ್ಲಿಗೆ ಎಷ್ಟು ಕಾಂಪೌಂಡನ್ನು ನೀವು ಥಿಂಕ್ ಮಾಡ್ಬೋದು, ಇಮ್ಯಾಜಿನ್ ಮಾಡಿ, ಎಷ್ಟು ಬೇಕಾದ್ರೂ ಥಿಂಕ್ ಮಾಡ್ಬೋದು. ಆ್ಯಂಡ್ ವಿಲ್ ಇಟ್ ಬಿ ಅವೈಲೇಬಲ್, ಎಸ್ ಪಾಸಿಬಲ್. ಸಪೋಸ್ ನ್ಯಾಚುರಲಿ ಅವೈಲೇಬಲ್ ಇಲ್ಲ ಅಂದರೆ ಅದನ್ನು ಸಿಂಥಸಿಸ್ ಕೂಡ ಮಾಡ್ಬೋದು ಲ್ಯಾಬಲ್ಲಿ. ಓಕೆ, ಸೊ ವೆರಿ ವೆರಿ ಸಿಂಪಲ್ ಐಡಿಯಾ. ಸೊ ಇವಾಗ ಆಲ್ಕೇನ್ಸ್ ಆಯಿತು, ಅದೇ ಥರ ನಾವು ಆಲ್ಕೈನ್ಸ್, ಈ ಥರದ್ದೆಲ್ಲ ಸೀರೀಸನ್ನು ನಾವೀಗ ಥಿಂಕ್ ಮಾಡ್ಬೋದು. ಆಲ್ಕಿನ್ಸ್ ಹೇಗಿರುತ್ತೆ, CnH2n, ಇದು ಅದರ ಜನರಲ್ ಫಾರ್ಮುಲಾ. ಇಲ್ಲೇನೆಂದರೆ ಕಾರ್ಬನ್ ಮಧ್ಯೆ ಒಂದು ಡಬಲ್ ಬಾಂಡ್ ಇರುತ್ತೆ, ಎಲ್ಲರೂ ಒಂದು ಕಡೆ ಡಬಲ್ ಬಾಂಡ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ನೋಡಿ ಪ್ರೊಪೇನ್ ಬರೆಯೋ ಬದಲು ಪ್ರೊಪೀನ್ ಅಂತ ಥಿಂಕ್ ಮಾಡೋಣ, ಪ್ರೊಪೀನ್. ಸೊ ಇದರಲ್ಲಿ 3 ಕಾರ್ಬನ್ ಆಟಮ್ಸ್ ಇರುತ್ತೆ, ಒಂದ್ರ ಮಧ್ಯೆ ಡಬಲ್ ಬಾಂಡ್ ಇರುತ್ತೆ, ಇನ್ನೊಂದು ಸಿಂಗಲ್ ಬಾಂಡ್. ಸೊ ಹಾಗಾಗಿ ನೋಡಿ ಇದು ಅದರ ಫಾರ್ಮುಲಾ. ಸೊ ಇದು ಸ್ಟ್ರಕ್ಚರ್. ಫಾರ್ಮುಲಾ ಯಾವ ಥರ ಬರುತ್ತೆ ಈಗ, C3H6, ಸರಿನಾ? ಹಾಗಾಗಿ ನೋಡಿ ಆಲ್ಕಿನ್ಸಿಗೆ ಜನರಲ್ ಫಾರ್ಮುಲಾ ಏನಾಯಿತು, CnH2n ಆಯಿತು, ಇದು ಅದರ ಜನರಲ್ ಫಾರ್ಮುಲಾ. ಅದೇ ಥರ ಆಲ್ಕೈನ್ಸ್ ಅಂತಿದೆ, ವೇರ್ ದೆರ್ ಇಸ್ 1 ಟ್ರಿಪಲ್ ಬಾಂಡ್ ಬಿಟ್ವೀನ್ ಕಾರ್ಬನ್ ಆಟಮ್ಸ್. ಅದನ್ನು ನಾವು CnH2n-2. ಇದೆಲ್ಲ ನಿಮಗೆ 10th ಸ್ಟ್ಯಾಂಡರ್ಡ್ ಬಂದಿರುತ್ತೆ ಆ್ಯಕ್ಚುಲಿ, ಬಟ್ ಸ್ಟಿಲ್ ರಿಪೀಟ್ ಮಾಡೋಣ, ಏನು ತೊಂದರೆ ಇಲ್ಲ. ಸೊ ಇದು ಪ್ರೊಪೈನ್, 1 ಎಕ್ಸಾಂಪಲ್. ಹೇಗಿರುತ್ತೆ, ಕಾರ್ಬನ್ ಮಧ್ಯ ಒಂದು ಟ್ರಿಪಲ್ ಬಾಂಡ್ ಇರುತ್ತೆ, ಉಳಿದದ್ದೆಲ್ಲ ಸೇಮ್. ಸೊ ಹಾಗಾಗಿ ಇಲ್ಲಿ H3, ಆಮೇಲೆ ಇದೊಂದು H. ಸೊ ಇದ್ರ ನೋಡಿ ಫಾರ್ಮುಲಾ ಏನಾಯಿತು, C3H ನೋಡಿ 2n-2, ಅಂದರೆ ಇಲ್ಲಿಗ 3 ಇದ್ದರೆ ಫಸ್ಟ್ ಅದನ್ನು ಡಬಲ್ ಮಾಡಬೇಕು, ಆಮೇಲೆ ಅದರಿಂದ 2 ಮೈನಸ್ ಮಾಡಬೇಕು. ಸೊ C3 ಇದ್ದರೆ H6-2 4 ಆಗುತ್ತೆ. ಸೊ ಇದರ ಫಾರ್ಮುಲಾ ನೋಡಿ C3H4. ಓಕೆ, ಸೊ ಇದು ಹೋಮೋಲೋಗಸ್ ಸೀರೀಸ್ ಅಂತ ಹೇಳ್ತೀವಿ. ಆಮೇಲೆ ಬರುತ್ತೆ ಫಂಕ್ಷನಲ್ ಗ್ರೂಪ್ಸ್, ಅದೆಲ್ಲ ಆಮೇಲೆ ನೋಡೋಣ. ಸೊ ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದರಲ್ಲಿ ಏನಂದರೆ ನೊಮೆನ್ಕ್ಲೇಚರ್ ಆಫ್
ಆರ್ಗ್ಯಾನಿಕ್ ಕಾಂಪೌಂಡ್ಸ್. ನಾನು ಹೇಳಿದೆ ಅಲ್ವಾ, ತುಂಬ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇದೆ. ಹಾಗಾಗಿ ಪ್ರತಿಯೊಂದನ್ನು ಈಗ ನೆನ್ಪಿಟ್ಕೋಬೇಕು ಅಂದರೆ ಭಾಳ ಕಷ್ಟ ಆಗುತ್ತೆ, ಆಯಿತಾ. ಈಗ ನಿಮ್ಮ ಹತ್ರ ಒಂದು 1000 ಕಾಂಪೌಂಡ್ ಕೊಟ್ಟೆ ಅಂದ್ಕೊಳ್ಳಿ, ಪ್ರತಿಯೊಂದು ನಾನೀಗ ಬೈ ಹಾರ್ಟ್ ಮಾಡಿ ನೆನ್ಪು ಮಾಡ್ಕೋಬೇಕು ಅಂದರೆ ಇಟ್ ಈಸ್ ಇಂಪಾಸಿಬಲ್, ಸರಿ ಅಲ್ವಾ. ಸೊ ಹಾಗಾಗಿ ನಾವೇನು ಮಾಡಿದ್ದೀವಿ, ಒಂದು ರೂಲ್ ಮಾಡಿದ್ದೀವಿ, ಆಯಿತಾ. ಇದಕ್ಕೆ IUPAC ರೂಲ್ ಅಂತಲೇ ಹೇಳ್ತಾರೆ. IUPAC ಅಂದರೆ ಒಂದು ಆರ್ಗನೈಸೇಷನ್, ಅದು ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಪ್ಯೂರ್ ಆ್ಯಂಡ್ ಅಪ್ಲೈಡ್ ಕೆಮಿಸ್ಟ್ರಿ ಅಂತೇಳಿ, ಓಕೆ. ಸೊ ಆ ಯೂನಿಯನ್ ಏನು ಮಾಡಿದೆ, ಒಂದು ರೂಲನ್ನು ಫಾರ್ಮ್ ಮಾಡಿದೆ. ಅಂದರೆ ಈ ಆರ್ಗ್ಯಾನಿಕ್ ಕಾಂಪೌಂಡ್ಸನ್ನು ಯಾವ ಥರ ನೇಮಿಂಗ್ ಮಾಡಬೇಕು, ಆ ನೇಮ್ ಮಾಡೋಕ್ಕೆ ಒಂದಿಷ್ಟು ರೂಲ್ ಇದೆ. ಆ ರೂಲೇ ಸಿಕ್ಕಾಪಟ್ಟೆ ಇದೆ, ಆಯಿತಾ. ಅಂದರೆ ಇವಾಗ ಅಷ್ಟೂ ಕಾಂಪೌಂಡ್ಸ್ ನಾವೇನೀಗ ಥಿಂಕ್ ಮಾಡಿದ್ವಿ, ಯಾವುದು ಸ್ಯಾಚುರೇಟೆಡ್ ಕಾಂಪೌಂಡ್ ಇರ್ಬೋದು, ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ ಇರ್ಬೋದು, ಸೈಕ್ಲಿಕ್ ಕಾಂಪೌಂಡ್ಸಲ್ಲೇ ಪುನಃ ಅಲಿಸೈಕ್ಲಿಕ್ ಕಾಂಪೌಂಡ್ಸು, ಅರೋಮ್ಯಾಟಿಕ್ ಕಾಂಪೌಂಡ್ಸ್, ಅದೆಲ್ಲ ನಾವಾಗ ಥಿಂಕ್ ಮಾಡಿದ್ವಲ್ಲ. ಪ್ರತಿಯೊಂದು ಕಾಂಪೌಂಡಿಗೂ ನಾವೀಗ ಒಂದಿಷ್ಟು ರೂಲನ್ನು ಹೇಳಿದ್ದೀವಿ, ಆ ರೂಲ್ ಪ್ರಕಾರ ನೇಮ್ ಮಾಡ್ತಾ ಹೋಗ್ಬೋದು. ಹಾಗಾಗಿ ನಾವೀಗ ರೂಲನ್ನು ನೆನ್ಪಿಟ್ಕೊಂಡ್ರೆ ಸಾಕು, ಪ್ರತಿಯೊಂದು ಕಾಂಪೌಂಡ್ ಹೆಸರನ್ನು ನೆನ್ಪಿಟ್ಕೋಬೇಕಂತಿಲ್ಲ. ಸೊ ಒನ್ಸ್ ಯು ಸಿ ದ ಕಾಂಪೌಂಡು ಅದರ ಸ್ಟ್ರಕ್ಚರ್ ನೋಡ್ತಿದ್ದಂಗೆ ಅದ್ರಂಗೆ ನಾವು ಹೆಸರು ನಾವೇ ಇಡ್ಬೋದು ಅದಕ್ಕೆ, ಓಕೆ. ಸೊ ಇದಕ್ಕೆ ನಾವು ನೊಮೆನ್ಕ್ಲೇಚರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ತುಂಬ ಇಂಪಾರ್ಟೆಂಟ್, ಇದರ ಮೇಲೆ ತುಂಬ ಕ್ವಶನ್ಸ್ ಬಂದಿದೆ, ಆಯಿತಾ. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೊಂಡ್ರು ಈ ನೊಮೆನ್ಕ್ಲೇಚರ್ ಅಂದರೆ ಯಾವುದೋ ಒಂದು ಕಾಂಪೌಂಡ್ ಕೊಟ್ಟು ಇದರ ಹೆಸರೇನು ಅಂತ ಕೇಳ್ತಾರೆ, 4 ಆಪ್ಷನ್ ಕೊಡ್ತಾರೆ. ಸೊ ಅದು ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಸೊ ನೊಮೆನ್ಕ್ಲೇಚರ್ ಆಫ್ ಕಾಂಪೌಂಡ್ ವಿಲ್ ಬಿ ಅವರ್ ನೆಕ್ಸ್ಟ್ ವೀಡಿಯೋ. ಸದ್ಯಕ್ಕೆ ಇವತ್ತಿಗೆ ಸಾಕು ಅಂದ್ಕೋತೀನಿ. ಸ್ವಲ್ಪ ಚಿಕ್ಕದಾಗಿ ಸ್ವಲ್ಪ ಕಲಿರಿ, ಆರಾಮಾಗಿ ಜೀರ್ಣ ಆಗುತ್ತೆ. ಸೊ ವೀಡಿಯೋ ಇಷ್ಟ ಆಗಿದೆ ಅಂದ್ಕೋತಾ ಇದ್ದೀನಿ. ಇಷ್ಟ ಆದರೆ ಯಾವುದಾದ್ರು ಒಂದು ಫ್ರೆಂಡಿಗೆ ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ವಿತ್ ನೊಮೆನ್ಕ್ಲೇಚರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್.